ಮಕ್ಕಳಿಗೆ ಈಗ ಟಾಪರ್ ಆಗಬೇಕು ಅಂದ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ಟಾಪರ್ ಆಗಬೇಕು ಅಂತ ಕೇಳ್ಕೊಬಾರ್ದು, ನಾನು ಟಾಪರ್ ಆಗಿಬಿಟ್ಟಿದ್ದೀನಿ ಅನ್ನೋ ಭಾವದಲ್ಲಿ ಹೇಳಬೇಕು. ಆ ಭಾವ ತುಂಬ ಭಕ್ತಿಯಿಂದ ಭಾವದಿಂದ ಹೇಳ್ಕೋಬೇಕು. ನಾನು ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನಾನು ಒಳ್ಳೆ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಅನ್ನೋ ಭಾವದಲ್ಲಿ ಹೇಳಬೇಕು. ಒಬ್ಬ ಒಳ್ಳೆ ಗೃಹಿಣಿ ಮನೆಯಲ್ಲಿ ಐ ಆಮ್ ಎ ವೆರಿ ಗುಡ್ ವುಮೆನ್, ಐ ಆಮ್ ಅ ಹೌಸ್ ವೈಫ್, ನನ್ನ ಜವಾಬ್ದಾರಿ ಇದು, ಅದನ್ನು ತುಂಬ ಖುಷಿದೆ ಅನ್ನೋ ಭಾವದಲ್ಲಿ ಹೇಳಬೇಕು. ಯಾಕೆ ಇದು ಯಾವಾಗಲೂ ಆಗಿರೋ ಹಾಗೇನೆ ಹೇಳೋದು ನಿಮ್ಮ ಪ್ರಕಾರ? ಓಕೆ, ಯದ್ಭಾವಂ ತದ್ಭವತಿ. ಯಾವ ಭಾವದಲ್ಲಿ ಇರ್ತೀರೋ ಅದೇ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಇನ್ನು ಡೀಪ್ ಡೌನ್ ಅಂತ ಕೇಳಿದಾಗ ಮೈಂಡು ರೆಟಿಕ್ಯುಲರ್ ಆ್ಯಕ್ಟಿವೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ, RAS ಅಂತ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಯೋಚನೆಯಲ್ಲಿ ಇರ್ತೀರಲ್ಲ ಆ ಯೋಚನೆಗೆ ಸಂಬಂಧಪಟ್ಟಂಥ ವಿಷಯಗಳು ಮಾತ್ರ ಮೈಂಡ್ ಗ್ರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನೇ ಮೇಂಟೈನ್ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನೇ ಮಾಡ್ತೀರಾ. ಯಾಕೆಂದರೆ ಯುವರ್ ಮೈಂಡ್ ಈಸ್ ವರ್ಕಿಂಗ್ ಆನ್ ದ ರೆಟಿಕ್ಯುಲರ್ ಆಕ್ಟಿವೇಷನ್ ಸಿಸ್ಟಮ್, ಆಟೋಮ್ಯಾಟಿಕ್ಲಿ ಕ್ಯಾಪ್ಚರ್ ಮಾಡುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.